ರೇಖೆಯಿಂದ ಆಧ್ಯಾತ್ಮಿಕ ಮನೋಭಾವನೆ ಹೆಚ್ಚುತ್ತಾ? ರೇಖೆಗೂ ಆಧ್ಯಾತ್ಮಿಕಕ್ಕೂ ಏನಾದರೂ ಸಂಬಂಧ ಇದೆಯಾ? ಈ ವಿಷಯವನ್ನು ನಾವು ಇಂದಿನ ನಮ್ಮ ಯೂಟ್ಯೂಬ್ ಚಾನಲ್ ರೇಖಿ ಮಾಸ್ಟರ್ ಆನಂದ್ ಅಂಗಡಿಯಲ್ಲಿ ತಿಳ್ಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ರೇಖೆಗೂ ಹಾಗೂ ಆಧ್ಯಾತ್ಮಕ್ಕೂ ಇರುವಂಥ ವ್ಯತ್ಯಾಸಗಳು, ಸಂಬಂಧಗಳು, ಆಧ್ಯಾತ್ಮಿಕತೆಗೆ ರೇಖೆ ಯಾವ ರೀತಿ ಸಹಾಯ ಮಾಡ್ತೈತಿ ಅನ್ನುವ ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ವಿಡಿಯೋವನ್ನು ಕೊನೆಯವರೆಗೆ ನೋಡಲಿಕ್ಕೆ ಮರೆಯಬೇಡಿ. ರೇಖೆ ಅಂದರೆ ಭಾಳಷ್ಟು ಜನರಿಗೆ ಏನು ಮೂಡ್ತೈತಿ ತಲೆಯೊಳಗೆ ಅಂತ ಹೇಳಂದ್ರೆ, ಮೈಕೈನೂ ಕಡಿಮೆ ಮಾಡ್ತೈತಿ, ಮನಸ್ಸಿಗೆ ವಿಶ್ರಾಂತಿ ಕೊಡ್ತೈತಿ. ಇದೆಲ್ಲ ಹೌದು. ರೇಖೆಯಿಂದ ಮನಸ್ಸು ಶಾಂತ ಆಕೈತಿ, ಸಿಟ್ಟು ಕಡಿಮೆ ಆಕೈತಿ, ಏಕಾಗ್ರತೆ ಜಾಸ್ತಿ ಆಕೈತಿ, ಹಲವಾರು ದೈಹಿಕ ನೋವುಗಳು ಕಡಿಮೆ ಆಗ್ತಾವೆ. ಇದರ ಜೊತೆಗೆ ನಮ್ಮಲ್ಲಿರುವಂಥ ಆಲೋಚನೆಗಳು, ಥಾಟ್ಸು ಸಹ ಪಾಸಿಟಿವ್ ಆಗಿ ಕನ್ವರ್ಟ್ ಆಗ್ತಾವೆ. ಇದು ಆಧ್ಯಾತ್ಮಿಕತೆಗೆ ಒಂದು ದಾರಿ ಮಾಡಿಕೊಡ್ತೈತಿ ರೇಖೆ. ಈಗ ನಾವು ಅಭ್ಯಾಸ ಮಾಡ್ಕೊತಾ ಹೋಗ್ಬೇಕು ನಿತ್ಯ. ನಾವು ರೇಖೆ ಈಗ ದೀಕ್ಷೆ ತಗೊಂಡ್ವಿ, ಸ್ವಲ್ಪ ದಿನ ಮಾಡಿದ್ವಿ ಅಲ್ಲ, ನಿರಂತರವಾಗಿ ಅಭ್ಯಾಸ ಮಾಡ್ತಾ ಹೋದರೆ ನಮ್ಮಲ್ಲಿ ವಿಚಾರಗಳು ಹಲವಾರು ರೀತಿ ಬದಲಾವಣೆ ಹಾಕೊಂತ ಹೋಗ್ತಾವೆ. ಜೀವನವನ್ನು ನಾವು ನೋಡುವಂಥ ದೃಷ್ಟಿಕೋನ ಅದು ಚೇಂಜ್ ಆಕೈತಿ. ರೇಖೆ ಮಾಡೋದ್ರಿಂದ ಕೆಲವೊಬ್ಬರಿಗೆ ಬೇರೆ ಬೇರೆ ರೀತಿಯಂಥ ಅನುಭವ, ಎಕ್ಸ್ಪೀರಿಯನ್ಸ್ ಆಗ್ತೈತೆ ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಕೆಲವ್ರಿಗೆ ಮನಃಶಾಂತ ಆಕೈತಿ, ಸಿಟ್ಟು ಕಡಿಮೆ ಆಕೈತಿ, ನಿದ್ದೆ ಆರಾಮ ಆಕೈತಿ, ಇಂಥವೆಲ್ಲ ಹಲವಾರು ಅನುಭವಗಳು ಆಗ್ತಾ ಇರ್ತಾವೆ. ರೇಖೆ ಇಂದ ಮಾತ್ರ ಆಧ್ಯಾತ್ಮಿಕತೆಗೆ ಜಾಸ್ತಿ ಆಗೋದಿಲ್ಲ, ಇನ್ನೂ ಹಲವಾರು ಕಾರಣಗಳು ಅದಾವೆ. ಆದರೆ ರೇಖೆನೂ ಸಹ ಇದಕ್ಕೆ ಒಂದು ಕಾರಣ ಅಂತ ಹೇಳ್ತೇವೆ. ಆಧ್ಯಾತ್ಮಿಕತೆ ಅಂದರೆ, ಆಧ್ಯಾತ್ಮ ಅಂದರೆ ಕೇವಲ ನಾವು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ಮಂತ್ರ ಜಪ ಮಾಡೋದು ಅಷ್ಟೇ ಅಲ್ಲ. ಆಧ್ಯಾತ್ಮಕ್ಕೆ ಒಂದು ನಾವು ವಿಶಾಲವಾದಂಥ ದೃಷ್ಟಿಕೋನದಲ್ಲಿ ನೋಡುವುದಾದರೆ ಯಾವ ರೀತಿ ನಾವು ವಿವರಿಸ್ಬೋದು ಅಂತ ಹೇಳಿದ್ರೆ, ಈಗ ನಾನು ಯಾರು, ನನ್ನ ಮನಸ್ಸು ಯಾಕೆ ಹಿಂಗೆ ವಿಚಾರ ಮಾಡ್ತೈತಿ, ನಾ ಯಾಕೆ ಸಿಟ್ಟಾದೆ, ನನಗೆ ಯಾಕೆ ದುಃಖ ಆಯ್ತು, ನಾನು ಮತ್ತು ನನ್ನನ್ನು ನೋಡುವ ರೀತಿ ಹೇಗೈತಿ, ಇಂಥ ಹಲವಾರು ಪ್ರಶ್ನೆಗಳನ್ನು ನಾವು ಒಳಮುಖವಾಗಿಯೇ ನೋಡ್ತಾ ಹೋಗ್ತೀವಿ. ರೇಖೆ ನಿತ್ಯ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಇನ್ನರ್ ಅದು ಒಳಾಂತರದಲ್ಲೇ ವಿಚಾರಗಳು ಬರ್ತಾ ಹೋಗ್ತೈತಿ. ಇಂಥ ಅನೇಕ ಪ್ರಶ್ನೆಗಳು ನಮಗೆ ನಾವು ರೇಖೆ ಮಾಡೋದ್ರಿಂದ ನಮ್ಮ ಮನಸ್ಸಿನೊಳಗೇ ನಮಗೆ ಬರ್ತಾ ಹೋಗ್ತೈತಿ. ನಾ ಯಾಕೆ ಸಿಟ್ಟಾದೆ, ನಾವು ನೋಡಿದ್ಕೂ ನನಗೆ ಯಾಕೆ ದುಃಖ ಬಂತು, ಇಂಥವೆಲ್ಲ ವಿಷಯಗಳು ನಮಗೆ ಬರ್ತಾ ಹೋಗ್ತೈತಿ. ಇನ್ನು ಇದು ಒಂದು ರೀತಿಯ ಒಂದು ಆಧ್ಯಾತ್ಮಿಕ ಪಯಣ ಅಂತಲೇ ಹೇಳ್ಬೋದು. ನಾವು ನಮ್ಮ ಬಗ್ಗೆ ನಾವು ಒಳಗೊಳಗನೆ ವಿಚಾರ ಮಾಡೋದು. ಆಧ್ಯಾತ್ಮವನ್ನು ನಾವು ಕೇವಲ ಹೊರಗಡೆಯಿಂದ ನೋಡೋದಲ್ಲ, ನಮ್ಮನ್ನು ನಾವು ಅರಿತುಕೊಳ್ಳುವುದನ್ನೇ ಆಧ್ಯಾತ್ಮ ಅಂತ ಹೇಳ್ಬೋದು. ರೇಖೆಗೂ ಆಧ್ಯಾತ್ಮಿಕತೆಗೂ ಏನು ಸಂಬಂಧಪ್ಪ ಅಂದ್ರೆ, ರೇಖೆ ಮಾಡುವಾಗ ಅನೇಕರಿಗೆ ತಮ್ಮೊಳಗಿನ ಭಾವನೆಗಳು ಹೆಚ್ಚು ಅರ್ಥ ಆಗ್ತಾ ಹೋಗ್ತೈತಿ. ಅದೇ ಈಗ ಹೇಳಿದ್ನಲ್ಲ, ನಮ್ಮ ಅರಿವು, ಸೆಲ್ಫ್ ಅರಿವು. ನಾನು ಯಾಕೆ ಸಿಟ್ಟಾದೆ, ನನಗೆ ಯಾಕೆ ಭಯ ಆಯಿತು, ಅವ್ರು ನೋಡಿ ಯಾಕೆ ಹಂಗೆ ಅಂದ್ಕೊಂಡೆ, ನನಗೆ ಯಾಕೆ ಅಷ್ಟು ನೋವಾಯಿತು, ಅವ್ರು ಮಾತಾಡಿದ್ದು ನನಗೆ ಯಾಕೆ ನೋವಾಯ್ತು, ಆಮೇಲೆ ನಾ ಇನ್ನೊಬ್ರಿಗೆ ನೋವು ಮಾಡೋಂಗೆ ಯಾಕೆ ಮಾತಾಡಿದೆ, ಇಂಥ ಎಲ್ಲ ಸೆಲ್ಫ್ ಅರಿವುಗಳು, ನಾವು ಮಾಡಿದ ತಪ್ಪುಗಳು ನಾವು ರೇಖೆ ಮಾಡೋದ್ರಿಂದ ನಮ್ಮ ಮನಸ್ಸು ಶಾಂತ ಆಕೈತಿ. ಶಾಂತ ಆದಂಗೆ ಈ ವಿಚಾರಗಳು ಎಲ್ಲ ಬರ್ತಾ ಹೋಗ್ತಾವೆ. ನಾವು ವಿಚಾರ ಮಾಡೋ ಶೈಲಿನೇ ಚೇಂಜ್ ಆಗಿ. ಹಾಗಾದರೆ ರೇಖೆ ಮಾಡೋದ್ರಿಂದ ಆಧ್ಯಾತ್ಮಿಕ ಮನೋಭಾವನೆ ಹೆಚ್ಚುತ್ತದ? ರೇಖೆ ಮಾಡೋದ್ರಿಂದ ಡೈರೆಕ್ಟಾಗಿ ಆಧ್ಯಾತ್ಮಿಕ ಮನೋಭಾವನೆ ಹೆಚ್ಚೋದಿಲ್ಲ. ಇದಕ್ಕೆ ಹಲವಾರು ಗುಣಗಳು ನಮ್ಮಲ್ಲಿ ಬೆಳೀತಾ ಹೋಗಬೇಕು. ಹೀಗೆ ರೇಖೆ ಮಾಡಿದಾಗ ಕೋಪ ಕಡಿಮೆ ಆಕೈತಿ, ನಮ್ಮಲ್ಲಿ ಕ್ಷಮಿಸುವ ಗುಣವಂತ, ಇನ್ನೊಬ್ಬರನ್ನ ಕ್ಷಮೆ ಮಾಡುವಂಥ ಗುಣಗಳು ಹೆಚ್ಚುತ್ತಾ ಹೋಗ್ತೈತಿ. ಇನ್ನು ರೇಖೆ ಅಭ್ಯಾಸದಿಂದ ಮನಸ್ಸು ಶಾಂತಿ ಆಕೈತಿ, ಆತ್ಮ ಪರಿಶೀಲನೆ, ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಾ ಏನು ತಪ್ಪು ಮಾಡಿದೆ, ಸೆಲ್ಫ್ ನಾವು ಅರಿವು ಮಾಡ್ಕೊಳ್ಳೋದು, ಇದು ಹೆಚ್ಚಾಕೈತಿ. ಇಂಥ ಗುಣಗಳು ಹೆಚ್ಚಾಗ್ತಾ ಹೋದಂಗೆ ನಾನು ಏನು ಮಾತಾಡಬೇಕು, ನಾನು ಯಾವ ತಪ್ಪು
ಮಾಡಬಾರ್ದು ಅನ್ನೋದು ನಮಗೆ ತಿಳುವಳಿಕೆ ಬರ್ತಾ ಹೋಗ್ತೈತಿ. ಇನ್ನೊಬ್ಬರನ್ನ ಕ್ಷಮಿಸೋ ಗುಣ, ವಾದ ಮಾಡಲಾರ್ದಂಥ ಗುಣ, ಜಾಸ್ತಿ ಶಾ ಕೋಪ ಆಗೋದಂಥ ಗುಣಗಳು, ಹೆದರಿಕೆ ಕಡಿಮೆ ಆಗೋದು, ಇವೆಲ್ಲ ರೇಖೆಯಿಂದ ಕಡಿಮೆ ಆಕೊಂತ ಹೋಗ್ತೈತಿ. ಈ ಗುಣಗಳು ನಮ್ಮಲ್ಲಿ ಹೆಚ್ಚಾಗ್ತಾ ಹೋದಂಗೆ ಮನಸ್ಸು ಆಧ್ಯಾತ್ಮಿಕತೆ ಕಡೆ ಒಲವು ಜಾಸ್ತಿ ಆಕೊಂತ ಹೋಗ್ತೈತಿ. ಬಹುತೇಕ ಮೊದಲೇ ಹೇಳಿದಾಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಬೇರೆ ಬೇರೆ ಆಗಿರ್ತಾವೆ. ಇಂಥ ಎಕ್ಸ್ಪೀರಿಯನ್ಸು ಬಹಳ ಮಂದಿ ಕಡೆ ಕಾಣ್ತಾವೆ. ಕ್ಷಮಾಗುಣ ಇದು ಬಹಳ ಮುಖ್ಯವಾಗಿರುವಂಥದ್ದು. ಇನ್ನು ರೇಖಿ ಮತ್ತು ಧರ್ಮ ಎರಡೂ ಒಂದೇನಾ, ರೇಖಿ ಮತ್ತು ಧರ್ಮ ಒಂದೇನಾ ಅಂತ ಪ್ರಶ್ನೆಗಳನ್ನು ಬರ್ತಾವೆ. ರೇಖಿಗೆ ಯಾವುದೇ ಧರ್ಮ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್, ಇಸಾಯಿ ಯಾವುದೇ ಆದ್ರೂ ಯಾರಾದ್ರೂ ರೇಖಿ ಮಾಡ್ಬೋದು. ರೇಖಿ ಒಂದು ಬ್ರಹ್ಮಾಂಡದ ಶಕ್ತಿ. ಹೀಗಾಗಿ ಇದಕ್ಕೆ ಯಾವುದೇ ಧರ್ಮ, ಜಾತಿ, ಮಡಿ ಮೈಲಿಗೆ ಏನಿಲ್ಲ. ಪ್ರತಿಯೊಬ್ಬರೂ ರೇಖಿಯನ್ನು ಮಾಡ್ಬೋದು. ಹಾಗಾದರೆ ಈ ಧರ್ಮಕ್ಕೂ ಆಧ್ಯಾತ್ಮಿಕತೆಗೂ ನಾವು ಏನು ವ್ಯತ್ಯಾಸ ಅಂತ ಹೇಳಿದರೆ, ಆಧ್ಯಾತ್ಮಿಕತೆ ಒಂದು ವಿಶಾಲವಾದಂಥ ಪರಿಕಲ್ಪನೆ. ನಾವು ಈ ರೇಖಿ, ಧ್ಯಾನ, ಆಮೇಲೆ ಪ್ರಾಣಾಯಾಮ ಇವುಗಳನ್ನೆಲ್ಲ ಮಾಡ್ಕೊತ ಹೋದಾಗೆ ನಮ್ಮ ಮನಸ್ಸು ಶಾಂತ ಆಗ್ತೈತಿ. ನಾವು ವಿಚಾರ ಮಾಡುವಂಥ ಸ್ಟೈಲ್ ಬೇರೆ ಆಕೈತಿ. ಧ್ಯಾನನೂ ಸಹ ರೇಖಿಗೆ ಒಂದು ಉತ್ತಮ ಸಂಗಾತಿ. ಇದರಿಂದ ನಮ್ಮ ಮನಸ್ಸು ನೆಗೆಟಿವ್ ಯೋಚನೆ ಮಾಡೋದನ್ನು ಕಂಟ್ರೋಲ್ ಆಕೈತಿ. ಇನ್ನೂ ಹೇಳ್ಬೇಕಂದ್ರೆ ರೇಖಿ ಮಾಡುವಾಗ ಮತ್ತು ಆಧ್ಯಾತ್ಮಿಕತೆ ಇದ್ದವರು ಇವ್ರ ಕಡೆ ಒಂದೇನು ಸೇತುವೆ ಅಂದರೆ ಕೃತಜ್ಞತಾ ಮನೋಭಾವನೆ. ರೇಖಿ ಮಾಡುವವರು ಸಹ ತಮಗೆ, ತಮ್ಮ ಕುಟುಂಬಕ್ಕೆ ಯಾರೇ ಏನೋ ಮಾಡಿದ್ರು ಕೃತಜ್ಞತಾ ಭಾವನೆಯನ್ನು ಹೊಂದಿರ್ತಾರೆ. ಆಧ್ಯಾತ್ಮಿಕತೆಯಲ್ಲಿಯೂ ಸಹ ನೀವು ನೋಡ್ತಾ ಇರ್ತೀರಿ, ಒಂದು ಯಾರೇ ಜಗಳ ಗಿಗಳ ಏನೂ ಇರೋದಿಲ್ಲ, ಯಾರೇ ಏನೋ ಹೆಲ್ಪ್ ಮಾಡಿದ್ರೂ ಸಹ ಕೃತಜ್ಞತಾ ಮನೋಭಾವನೆ ಇರ್ತೈತಿ. ಹಾಗಾದರೆ ಈ ರೇಖಿಯಿಂದ ಆಧ್ಯಾತ್ಮಿಕತೆ ಯಾವ ರೀತಿ ಸಂಬಂಧ ಇದೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ದೀವಿ. ರೇಖಿ ಇದೊಂದು ಬ್ರಹ್ಮಾಂಡದ ಶಕ್ತಿ. ನಾವು ರೇಖಿ ಮಾಡ್ತಾ ಹೋದಾಗೆ ನಮ್ಮ ಒಳಗಿನ ಶಕ್ತಿ ಒಂದು ಫುಲ್ ಪಾಸಿಟಿವ್ ಆಗ್ತಾ ಹೋಗ್ತೈತಿ. ಈ ಶಕ್ತಿನೇ ನಮಗೆ ಆಧ್ಯಾತ್ಮಿಕತೆಯ ಒಲವು ತೋರಿಸ್ಕೊತ ಹೋಗ್ತೈತಿ. ನಿಮಗೆ ನಾವು ಈ ವಿಡಿಯೋದಲ್ಲಿ ರೇಖಿಗೂ ಮತ್ತು ಆಧ್ಯಾತ್ಮಿಕತೆ ಏನು ಸಂಬಂಧ ಅಂತ ಹೇಳಿದೆ. ಇನ್ನಷ್ಟು ರೇಖಿಗೆ ಸಂಬಂಧಿಸಿದಂಥ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ, ಅಥವಾ ನನ್ನ ಮೊಬೈಲ್ ನಂಬರ್ 8904131324ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ಏನಾದರೂ ಪ್ರಶ್ನೆ ಕೇಳ್ಬೋದು.